ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇಕಾನಮಿಯಲ್ಲಿ ಮುಂದಿನ ಕಾನ್ಸೆಪ್ಟ್ ಅಪಾರ್ಚುನಿಟಿ ಕಾಸ್ಟ್ ಆ್ಯಂಡ್ ಇಕಾನಮಿಕ್ ಡಿಸಿಷನ್ಸ್. ಎವ್ರಿ ಚಾಯ್ಸ್ ಯು ಮೇಕ್ ಹ್ಯಾಸ್ ಆ್ಯನ್ ಅಲ್ಟರ್ನೇಟಿವ್. ಅಪಾರ್ಚುನಿಟಿ ಕಾಸ್ಟ್ ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ಮೊದಲು ಒಂದು ಸಾರಿ ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಮೊದಲನೇ ವಿಡಿಯೋ ಸ್ಕ್ಯಾರ್ಸಿಟಿ ಚಾಯ್ಸಸ್ ಅಂತೆಲ್ಲ ಬಂದಿತ್ತು ಅಲ್ವಾ. ಈಗ ಸ್ವಲ್ಪ ಆ ಕಾನ್ಸೆಪ್ಟನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಏನು ಅಪಾರ್ಚುನಿಟಿ ಕಾಸ್ಟ್ ಅಂತಂದರೆ, ನಿಮ್ಮದು ಸೆಕೆಂಡ್ PUC ಮುಗ್ದಿದೆ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಡಿಗ್ರಿಗೆ ಹೋಗಬೇಕು. ಒಂದು ಇಂಜಿನಿಯರಿಂಗ್ ಕಾಲೇಜ್ ಇರುತ್ತೆ, ಅಥವಾ ನಿಮಗೆ ಇನ್ನೊಂದು ಯಾವುದೋ ಫೀಲ್ಡಲ್ಲಿ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರಬಹುದು. ಎರಡೂ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಥವಾ ಒಂದೋ ಇಂಜಿನಿಯರು ಅಥವಾ ಯಾವುದೋ ಒಂದು ಡಿಗ್ರಿ ಹೋಗಬೇಕು, ಅಥವಾ ನಿಮ್ಮ ಹಾಬಿ ಮ್ಯೂಸಿಕ್ ಇರಬಹುದು, ಪೇಂಟಿಂಗ್ ಇರಬಹುದು, ಆ ಅಕಾಡೆಮಿ ಬೇರೆ ಇರುತ್ತೆ, ಅಲ್ಲಿ ಹೋಗ್ಬಹುದು. So opportunity cost is the value of the next best alternative that we give up. ಸರಿಯಾಗಿ ನೋಡ್ಕೊಳ್ಳಿ, ಗಿವ್ ಅಪ್ ವೆನ್ ವಿ ಮೇಕ್ ಅ ಚಾಯ್ಸ್. ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ರಿ ಅಂತಂದರೆ ಮ್ಯೂಸಿಕ್ ಅಕಾಡೆಮಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಗಿವ್ ಅಪ್ ಮಾಡಿದ್ದು ಯಾವುದು? ಮ್ಯೂಸಿಕ್ ಅಕಾಡೆಮಿ. ಅದೇ ಮ್ಯೂಸಿಕ್ ಅಕಾಡೆಮಿಗೆ ಹೋದರೆ ಈ ಕಡೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವ ವಿಷಯವನ್ನು ನಾವು ಮಾಡದೆ ಬಿಟ್ಕೊಡ್ತೇವೋ ಅದು ಅಪಾರ್ಚುನಿಟಿ ಕಾಸ್ಟ್. ಏನೋ ಒಂದು ಕಳ್ಕೊಳ್ತೇವೆ ನಾವು ಅಲ್ವಾ. ನಥಿಂಗ್ ಇಸ್ ಫ್ರೀ. ಜಗತ್ತಿನಲ್ಲಿ ಯಾವುದು ಫ್ರೀಯಾಗಿ ಸಿಕ್ಕೋದಿಲ್ಲ. ಎವ್ರಿ ಚಾಯ್ಸ್ ಇನ್ವಾಲ್ವ್ಸ್ ಅ ಟ್ರೇಡ್ ಆಫ್. ಒಂದು ಬೇಕು ಅಂತಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ನಿಮ್ಮ ಸಮಯವನ್ನು ಈಗ ನೀವು ಕೊಡ್ತಾ ಇದ್ದೀರಿ, ಸಮಯವನ್ನು ಕಳ್ಕೊಳ್ತಾ ಇದ್ದೀರಿ. ಇನ್ಫಾರ್ಮೇಷನ್ ಪಡ್ಕೊಳ್ತಾ ಇರಬಹುದು ಅಲ್ವಾ. ಏನೋ ಒಂದು ಎಂಟರ್ಟೈನ್ಮೆಂಟ್ ಅಂತ ನೀವು ಪಡ್ಕೊಳ್ತಾ ಇರಬಹುದು. ಆ ಸಮಯದಲ್ಲಿ ನಿಮ್ಮ ಸಮಯವನ್ನು ಕಳ್ಕೊಳ್ತಾ ಇರ್ತೀರಿ. ಸೊ ಒಂದು ಬೇಕು ಅಂತಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕಾಗತ್ತೆ. ಆ ಕಳ್ಕೊಂಡಿರೋದ್ರ ವ್ಯಾಲ್ಯೂ ಇದೆಯಲ್ವಾ, ಅದು ಅಪಾರ್ಚುನಿಟಿ ಕಾಸ್ಟ್. ಹಾಗಾದರೆ ಹೇಗೆ ಅರೈಸ್ ಆಗುತ್ತೆ ಇದು? ಬೇಸಿಕ್ ಕಾನ್ಸೆಪ್ಟು, ರಿಸೋರ್ಸ್ಗಳು ಲಿಮಿಟೆಡ್ ಆಗಿರುತ್ತೆ. ನಮ್ಮ ವಾಂಟ್ಸ್, ನಮ್ಮ ಆಸೆ ಆಕಾಂಕ್ಷೆಗಳು ಅನ್ಲಿಮಿಟೆಡ್ ಆಗಿರುತ್ತೆ. ಹಾಗಾಗಿ ರಿಸೋರ್ಸ್ಗಳನ್ನು ಯಾವುದಾದ್ರೂ ಒಂದು ವಿಷಯಕ್ಕೆ ಮಾತ್ರ ಉಪಯೋಗಿಸ್ಲಿಕ್ಕಾಗೋದು. ಯೂಸಿಂಗ್ ರಿಸೋರ್ಸಸ್ ಫಾರ್ ಒನ್ ಪರ್ಪಸ್ ಮೀನ್ಸ್ ದೇ ಕೆನಾಟ್ ಬಿ ಯೂಸ್ಡ್ ಫಾರ್ ದಿ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್. ಸೇಮ್ ಬೇಸಿಕ್ ಕಾನ್ಸೆಪ್ಟೇ. ಮತ್ತೆ ಮೊದಲನೇ ವಿಡಿಯೋದ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೇವೆ. ಲಿಮಿಟೆಡ್ ರಿಸೋರ್ಸಸ್, ಮೆನಿ ಆಲ್ಟರ್ನೇಟಿವ್ಸ್. ವಿ ಕ್ಯಾನ್ ಮೇಕ್ ಓನ್ಲಿ ಒನ್ ಚಾಯ್ಸ್, ಬಟ್ ವಿ ಹ್ಯಾವ್ ಟು ಗಿವ್ ಅಪ್ ದ ಅನದರ್ ಆಪ್ಷನ್. ದಟ್ ಈಸ್ ನೋನ್ ಆಸ್ ಅಪಾರ್ಚುನಿಟಿ ಕಾಸ್ಟ್. ಸೊ ವ್ಯಾಲ್ಯೂ ಆಫ್ ದಿ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಫಾರ್ ಗಾನ್. ₹100 ಇದೆ ಅಂತಂದರೆ ಅದರಿಂದ ಒಂದು ಬುಕ್ ಖರೀದಿ ಮಾಡಬಹುದು, ಅಥವಾ ಅದೇ ₹100 ಮತ್ತು ಯಾವುದೋ ಒಂದು ಚಿಕ್ಕ ಮಕ್ಕಳಿಗಾದರೆ ಆಟಿಕೆ ಸಾಮಾನು ಅಂತ ಹೇಳ್ತೇವೆ. ನಾವು ದೊಡ್ಡವರಾದರೆ ಏನೋ ಒಂದು ತಿಂದು, ಯಾವುದೋ ಒಂದು ಪಾನಿಪುರಿನ ಅಥವಾ ಯಾವುದೋ ಒಂದು ಜಂಕ್ ಫುಡ್ ತಿಂದು ಅದನ್ನು ಖಾಲಿ ಮಾಡಬಹುದು. ನೋಟ್ಬುಕ್ ತೆಗೆದುಕೊಳ್ಬಹುದು, ಅಥವಾ ಏನೋ ಒಂದು ತಿಂದು ಅದನ್ನು ಖಾಲಿ ಮಾಡಬಹುದು ಅಲ್ವಾ. ಒಂದು ಮಾಡ್ತೇವೆ ಅಂತಂದರೆ ಇನ್ನೊಂದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಧ ಮಾಡ್ತೇನೆ ಅಂತ ಹೇಳಬಹುದು, ಆದರೆ ನಿಜವಾಗ್ಲೂ ಪರಿಸ್ಥಿತಿ ಹಾಗಿರೋದಿಲ್ಲ. ಎಷ್ಟೋ ಸಾರಿ ಅರ್ಧ ಮಾಡಿದರೂ ಇನ್ನೊಂದು ಅರ್ಧವನ್ನು ಬಿಟ್ಕೊಡ್ಬೇಕಾಗತ್ತೆ ಅಲ್ವಾ. ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಸಂಜೆ 3 ತಾಸಿದೆ, 3 ಗಂಟೆ ಸಮಯ ಇದೆ ಅವನ ಹತ್ರ. ಒಂದೋ ಚೆನ್ನಾಗಿ ಓದಬಹುದು, ಇಲ್ಲ ಅಂತಂದರೆ ರಿಲ್ಯಾಕ್ಸೇಷನ್ ಬೇಕು ನನಗೆ ಅಂತ ಕ್ರಿಕೆಟ್ ಮ್ಯಾಚ್ ನೋಡಬಹುದು. ಓದಿದರೆ ಆ ಕ್ರಿಕೆಟ್ ಮ್ಯಾಚ್ ನೋಡಬೇಕಾದ್ರೆ ಬರ್ತಾ ಇರುವಂಥ ಎಂಜಾಯ್ಮೆಂಟ್, ರಿಲ್ಯಾಕ್ಸೇಷನ್ ಸಿಕ್ಕೋದಿಲ್ಲ. ಓದೋದು ಅನ್ನೋದು ಓದೋದನ್ನೇ ಎಂಜಾಯ್ ಮಾಡ್ತೀನಿ ಅಂತ ಹೇಳೋರು ಇರ್ತಾರೆ. ಹಾಗಾಗಿ ಅವ್ರಿಗೆ ಇದು ಅಪ್ಲೈ ಆಗೋದಿಲ್ಲ. ಅವರು ಕ್ರಿಕೆಟ್ ಮ್ಯಾಚ್ ನೋಡ್ದೇನೂ ಇರಬಹುದು. ಆದರೆ ಆ ಟೈಮ್ನಲ್ಲಿ ಇನ್ನೊಂದು ಯಾವುದೋ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದಂತೂ ಹೌದು. ಅದೇ ಬೇರೆ ಯಾವುದೋ ಕೆಲಸ ಮಾಡಿದರೆ ಓದ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ವಿಚ್ ಎವರ್ ಆಪ್ಷನ್ ಯು ಚೂಸ್, ಯು ಹ್ಯಾವ್ ಟು ಗಿವ್ ಅಪ್ ದಿ ಅದರ್. ದಟ್ ಈಸ್ ನೋನ್ ಆಸ್ ಆಪರ್ಚುನಿಟಿ ಕಾಸ್ಟ್. ಇನ್ನೂ ಬೇರೆ ಬೇರೆ ಎಕ್ಸಾಂಪಲ್ ನೋಡಿ. ಸ್ಟೂಡೆಂಟ್ ಇರ್ತಾರೆ, ಚಾಯ್ಸ್ 3 ವರ್ಷದ ಡಿಗ್ರಿ ಕೋರ್ಸಿಗೆ ಹೋಗ್ತಾರೆ. ಆದರೆ ಯಾವುದನ್ನು ಕಳ್ಕೊಳ್ತಾ ಇರೋದು ಅಂದರೆ, ಇದು ನಾನು ಹೇಳ್ತಾ ಇರೋದು ಅಲ್ಟರ್ನೇಟಿವ್ಸ್ ಅಷ್ಟೇ. ನೀವು ಡಿಗ್ರಿ ಕಂಟಿನ್ಯೂ ಮಾಡ್ತೀರಿ ಅಂತಂದರೆ ಆ ಟೈಮ್ನಲ್ಲೇ ವರ್ಕಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಾಸ್ಟ್, ಆಪರ್ಚುನಿಟಿ ಕಾಸ್ಟ್ ಯಾವುದು? ಇನ್ಕಮ್ ಯು ಕುಡ್ ಹ್ಯಾವ್ ಅರ್ನ್ಡ್. ಕಾಸ್ಟ್ ಅಂತಂದರೆ ಕಳ್ಕೊಂಡಿರೋದು. ಸೆಕೆಂಡ್ PUC ಮುಗ್ದಿದೆ, 2 ಚಾಯ್ಸ್ ಇದೆ. ಒಂದೋ ಎಲ್ಲಾದರೂ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಳ್ಳೋದು, ಇಲ್ಲ ಡಿಗ್ರಿಗೆ ಕಂಟಿನ್ಯೂ ಮಾಡೋದು. ಡಿಗ್ರಿಗೆ ಹೋಗಿ ಎಜುಕೇಷನ್ ಕಂಟಿನ್ಯೂ ಮಾಡೋದು. ಎಜುಕೇಷನ್ ಕಂಟಿನ್ಯೂ ಮಾಡಿದ್ರಿ ಅಂತಂದರೆ ಇನ್ಕಮ್ ಬರೋದು. ಒಂದು ವೇಳೆ ಕೆಲಸಕ್ಕೆ ಹೋದರೆ ಏನು ಇನ್ಕಮ್ ಬರ್ತಿತ್ತಲ್ವ, ಅದು ಸಿಗೋದಿಲ್ಲ. ಆ ಸಿಗದೇ ಇರೋದು ಆಪರ್ಚುನಿಟಿ ಕಾಸ್ಟ್. ಇನ್ನು ವರ್ಕರ್ ಇರ್ತಾರೆ, ಸಂಡೇ ಸಹ ವರ್ಕ್ ಮಾಡ್ತಾರೆ.
ಏನನ್ನ ಬಿಟ್ಕೊಡ್ಬೇಕಾಗತ್ತೆ ಅವರು? ಫ್ಯಾಮಿಲಿ ಟೈಮು ಅಥವಾ ರೆಸ್ಟನ್ನು ಬಿಟ್ಕೊಡ್ಬೇಕಾಗತ್ತೆ. ಆ ಬಿಟ್ಕೊಟ್ಟಂತಹ ಫ್ಯಾಮಿಲಿ ಟೈಮು, ರಿಲ್ಯಾಕ್ಸೇಷನ್ ಇದೆಯಲ್ವಾ, ಅದು ಆಪರ್ಚುನಿಟಿ ಕಾಸ್ಟ್. ಫಾರ್ಮರ್ ಇರ್ತಾರೆ, ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬಹುದು. ಒಂದು ಭೂಮಿಯಲ್ಲಿ ಶುಗರ್ ಕೇನ್ ಬೆಳೆದಿದ್ದಾರೆ ಅಂತ ಇಟ್ಕೊಂಡ್ರೆ, ಅದೇ ಭೂಮಿಯಲ್ಲಿ ಪಲ್ಸಸ್ಸು, ವೆಜಿಟೇಬಲ್ಸು ಎಲ್ಲವನ್ನ ಒಂದೇ ಭೂಮಿಯಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ. ಹಾಗಾಗ ಅವಾಗೇನಾಗುತ್ತೆ, ಆ ಒಂದು ಬೇರೆ ಬೆಳೆ ಏನಿರುತ್ತೆ ಅದರಿಂದ ಬರುವಂಥ ಲಾಭ ಸಿಕ್ಕೋದಿಲ್ಲ. ಏನನ್ನ ಬೆಳೆದಿರ್ತಾರೆ ಅದರಿಂದ ಬರಬಹುದು ಲಾಭ. ಅಂದರೆ ಅದೇ ಭೂಮಿಯಲ್ಲಿ ಇನ್ನೊಂದು ಯಾವುದೋ ಬೆಳೆಯನ್ನು ಸಹ ಏಕಕಾಲಕ್ಕೆ ಬೆಳಿಲಿಕ್ಕೆ ಆಗೋದಿಲ್ಲ. ಈಗೆಲ್ಲ ವರ್ಟಿಕಲ್ ಫಾರ್ಮಿಂಗ್ ಆ ಥರ ಎಲ್ಲ ಕಾನ್ಸೆಪ್ಟ್ ಬಂದಿದೆ. ಆದರೂ ಅಲ್ಲೂ ನೀವು ಒಂದು ಪ್ರದೇಶದಲ್ಲಿ ಒಂದು ರೀತಿ ವಿಧಾನದಲ್ಲಿ ಆ ಬೆಳೆಯನ್ನು ಮಾತ್ರ ಬೆಳಿಲಿಕ್ಕೆ ಆಗೋದು. ಇನ್ನು ಗೌರ್ಮೆಂಟ್, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಮುಂದೆ ಥಿಂಕ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಒಬ್ಬ ಅಧಿಕಾರಿಯಾಗಿ ತುಂಬ ಫಂಡ್ಸ್ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಆ ಫಂಡನ್ನು ಯಾವುದಕ್ಕೆ ಅಲೋಕೇಟ್ ಮಾಡ್ತೀರಿ ಅಲ್ವಾ? ಈಗ ಗೌರ್ಮೆಂಟು ಡಿಫೆನ್ಸಿಗೆ ಜಾಸ್ತಿ ಸ್ಪೆಂಡ್ ಮಾಡಬಹುದು, ಆದರೆ ಅದೇ ಸಂದರ್ಭದಲ್ಲಿ ಎಜುಕೇಷನ್, ಹೆಲ್ತ್ ಕೇರಿಗೆ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಹಣ ಖರ್ಚಾಯಿತು. ಆಪರ್ಚುನಿಟಿ ಕಾಸ್ಟ್ ಯಾವುದು? ಬೆಟರ್ ಸ್ಕೂಲ್ಸ್ ಆರ್ ಹಾಸ್ಪಿಟಲ್. ಡಿಫೆನ್ಸ್ ಯುದ್ಧೋಪಕರಣಗಳಿಗೆ ನಾವು ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ ಸ್ಕೂಲು, ಹಾಸ್ಪಿಟಲ್ಲಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಲಿಕ್ಕೆ ಹಣ ಇರೋದಿಲ್ಲ. ಅದು ಆಪರ್ಚುನಿಟಿ ಕಾಸ್ಟ್. ಹಾಗಾದರೆ ಹೌ ಟು ಮೇಕ್ ಇಕನಾಮಿಕ್ ಡಿಸಿಷನ್ಸ್, ಒಳ್ಳೆ ಆರ್ಥಿಕ ನಿರ್ಧಾರಗಳನ್ನು ಕೈಗೊಳ್ಳೋದು ಹೇಗೆ? ಕಂಪೇರ್ ಮಾಡೋದು. ನಿಮ್ಮ ಗೋಲ್ ಏನು? ವಾಟ್ ಡು ಯು ವಾಂಟ್ ಟು ಅಚೀವ್? ಅದು ಮೊದಲು ನಮ್ಗೆ ಗೊತ್ತಿರಬೇಕು. ಏನಾದರೂ ಅಚೀವ್ ಮಾಡಲಿಕ್ಕೆ ಹೊರಟಾಗ ಏನೇನು ಆಲ್ಟರ್ನೇಟಿವ್ಸ್ ಇದೆ, ಆಪ್ಷನ್ಸ್ ಏನೇನಿದೆ ಅಂತ ನೋಡೋದು. ನೋಡಿ ಆದಮೇಲೆ ಕಂಪೇರ್ ಮಾಡೋದು. ಕಂಪೇರ್ ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್, ಇನ್ಕ್ಲೂಡ್ ಆಪರ್ಚುನಿಟಿ ಕಾಸ್ಟ್ ಆ್ಯಂಡ್ ಇವ್ಯಾಲ್ಯುಯೇಷನ್ ಅಲ್ವಾ? ಏನು ಕಾಸ್ಟ್ ಇದೆ, ಈ ಒಂದು ಹಾದಿಯನ್ನು ನಾನು ಚೂಸ್ ಮಾಡಿದರೆ ಆಪರ್ಚುನಿಟಿ ಕಾಸ್ಟ್ ಏನು ಮತ್ತು ಬೆಸ್ಟ್ ಆಲ್ಟರ್ನೇಟಿವ್ಸ್ ಯಾವುದು ಕಂಪೇರ್ ಮಾಡೋದು ಎಲ್ಲವನ್ನು. ಚೂಸ್ ದಿ ಬೆಸ್ಟ್ ಆಲ್ಟರ್ನೇಟಿವ್, ದ ಒನ್ ವಿತ್ ದಿ ಹೈಯೆಸ್ಟ್ ನೆಟ್ ಬೆನಿಫಿಟ್. ಯಾವುದು ನಿಮಗೆ ಹೆಚ್ಚು ಬೆನಿಫಿಟನ್ನು ಕೊಡುತ್ತೋ ಅದು ನಿಜವಾಗಲೂ ನೀವು ಆಯ್ಕೆ ಮಾಡ್ಕೋಬೇಕು. ಮತ್ತು ಚೂಸ್ ಮಾಡಬೇಕಾದ್ರೆ ರ್ಯಾಷನಲ್ ಆಗಿರಬೇಕು. ಇದು ಬಹಳ ಇಂಪಾರ್ಟೆಂಟು. ಇತ್ತೀಚಿನ ದಿನಗಳಲ್ಲಿ ನಾವು ಇಮೋಷ್ನಲ್ ಆಗಿ ಡಿಸೈಡ್ ಮಾಡಿಬಿಡ್ತೇವೆ. ಇಮೋಷ್ನಲ್ ಅಂತಂದರೆ, ಚಿಕ್ಕವರಿದ್ದಾಗ ಯಾವುದೋ ಮೂವಿ ನೋಡಿರ್ತೀರಿ ಅಥವಾ ಯಾವುದೋ ಟೀಚರ್ ಬಂದು ಸಡನ್ ಆಗಿ ನಿಮಗೆ ಇನ್ಸ್ಪೈರ್ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ನಾನು ಈ ಎಕ್ಸಾಮನ್ನು ಬರಿಬೇಕು ಅಂತ ಹೊರಡೋದು. ಆದರೆ ಎಕ್ಸಾಮಿಗೆ ಏನನ್ನು ನಾನು ಪ್ರಾಕ್ಟೀಸ್ ಮಾಡಬೇಕು, ಎಷ್ಟನ್ನು ಓದಬೇಕು ಅಂತ ನೀವು ಯಾವತ್ತೂ ಸಿಲೆಬಸ್ಸನ್ನು ನೋಡೇನೂ ಇರೋದಿಲ್ಲ ಅಲ್ವಾ? ಎಕ್ಸಾಮ್ ಬಗ್ಗೆ ತಿಳ್ಕೊಂಡು ಅದನ್ನು ಸ್ಟಡಿ ಮಾಡ್ದ ಆದಮೇಲೆ ನೀವು ಈ ಚಾಯ್ಸನ್ನಿಗೆ ಬಂದರೆ ಒಳ್ಳೆಯದು. ಅದು ಬಿಟ್ಟು ಇಮೋಷ್ನಲ್ ಆಗಿ ನನಗೆ ದೇಶ ಸೇವೆ ಮಾಡಬೇಕು, ನನಗೆ ಒಳ್ಳೇದು ಮಾಡಬೇಕು, ಈ ಥರ ಇಮೋಷ್ನಲ್ ಆಗಿ ತೆಗೆದುಕೊಳ್ಳೋ ಡಿಸಿಷನ್ನಿನ ಒಂದು ಕಾಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ರ್ಯಾಷನಲ್ ಆಗಿ ಥಿಂಕ್ ಮಾಡಬೇಕು. ಸೊ ರ್ಯಾಷನಲ್ ಡಿಸಿಷನ್ ಬೇಕು ನಮಗೆ ಯಾವತ್ತು, ಅದು ನೆನಪಿಟ್ಕೊಳ್ಳಿ. ಇಮೋಷ್ನಲ್ ಡಿಸಿಷನ್ ಅಲ್ಲ. ಇಮೋಷ್ನಲ್ ಡಿಸಿಷನ್ ಎಲ್ಲಿ ಬೇಕಾಗುತ್ತೆ? ನಿಮ್ಮ ಮನೆ ಒಳಗಡೆ ತಂದೆ ತಾಯಿಯ ಜೊತೆ, ಆಪ್ತರ ಜೊತೆ, ಅಲ್ಲಿ ಇಮೋಷನ್ಸ್ ಮ್ಯಾಟರ್ ಆಗುತ್ತೆ. ಹೊರಗಿನ ಜಗತ್ತು, ಉದ್ಯೋಗ ಅಂತ ಬಂದಾಗ ದಯವಿಟ್ಟು ನೆನಪಿಟ್ಕೊಳ್ಳಿ, ಇಮೋಷ್ನಲ್ ಆಗಬೇಡಿ. ಜಗತ್ತು ನಡೆಯೋದು ಬೇರೆ ರೀತಿ, ಮನೆ ಒಳಗಡೆ ಇಮೋಷನ್ಸ್ ಇರಲಿ, ಅಲ್ಲಿ ಬಹಳ ಇಂಪಾರ್ಟೆಂಟ್. ಭಾವನೆಗಳು ಇಲ್ಲದೆ ಬಂಧ ಇರೋದಿಲ್ಲ, ಸಂಬಂಧಗಳಿರೋದಿಲ್ಲ. ಹಾಗಂತ ಹೊರಗಿನ ಜಗತ್ತಿನಲ್ಲಿ ಭಾವನೆಯನ್ನು ತೋರಿಸಿದ್ರೆ ಬಹಳ ದಿನ ಉಳಿಲಿಕ್ಕಾಗೋದಿಲ್ಲ. ಇದು ಇವತ್ತಿನ ವಾಸ್ತವ. ಸೊ ರ್ಯಾಷನಲ್ ಆಗಿ ಥಿಂಕ್ ಮಾಡಿ. ಈ ಎಕ್ಸಾಮ್ ಇಷ್ಟು ಬರಿತಾ ಇದ್ದೀರಿ ಅಂತಂದರೆ ಏನನ್ನೋ ಕಳ್ಕೊಳ್ತಾ ಇದ್ದೀರಿ ನೀವು. ನೀವು ಯಾವ ಬಿಸ್ನೆಸ್ ಮಾಡಿದರೆ ಚೆನ್ನಾಗಿ ಅದನ್ನು ನಡೆಸ್ಬೋದಿತ್ತು, ಅದನ್ನು ಮಾಡ್ತಾ ಇಲ್ಲ. ಇಲ್ಲಿ ಅನ್ಸರ್ಟಿನಿಟಿ ಜಾಸ್ತಿ ಇದೆ. ಅದಕ್ಕೆ ನಾನು ಹೇಳೋದು ವರ್ಕ್ ಜೊತೆ ಪ್ರಿಪೇರ್ ಆಗಿ ಅಂತ. ವರ್ಕ್ ಜೊತೆ ಪ್ರಿಪೇರ್ ಆದರೆ ಒಂದು 2-3 ವರ್ಷ ಬೇಕಾಗಬಹುದು, ಒಂದೊಂದೇ ಹಂತವನ್ನು ನೀವು ಮಾಡಬಹುದು, ಆ ಹೋಪ್ ಇಟ್ಕೋಬಹುದು. ವರ್ಕೂ ಇಲ್ಲ, ಈ ಕಡೆ ಎಕ್ಸಾಮಿನ ರಿಸಲ್ಟ್ ಸಹ ಅನ್ಸರ್ಟಿನಿಟಿ ಜಾಸ್ತಿ ಇರುತ್ತೆ ಅಲ್ವಾ? ಇಲ್ಲಿ ನೀವು ಸರ್ಟನ್ ಆಗಿರ್ಲಿಕ್ಕೆ ಆಗೋದಿಲ್ಲ ಕೊನೆ ತನಕನೂ. ಈ ವರ್ಷದ ಟಾಪ್ 1 ರ್ಯಾಂಕ್ ಬಂದವರನ್ನು ಸಹ ಕೇಳಿ, ಹಿಂದಿನ ದಿನ ಅವರಿಗೆ ಭಯ ಇರುತ್ತೆ ನಾಳೆ ಏನಾಗುತ್ತೋ ಏನೋ ಅಂತ. ಅಷ್ಟು ಅನ್ಸರ್ಟಿನಿಟಿ ಇದ್ದಾಗ ಇಂಥ ಚಾಯ್ಸ್ಗಳನ್ನು ಮಾಡೋದು ಬಹಳ ಮುಂದೆ. ನಾನು ಅದ್ರ ಬಗ್ಗೆ ಹೆದರಿಸ್ತಾ ಇಲ್ಲ, ಆದರೆ ರಿಯಾಲಿಟಿ ಇರೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ. ಸೊ ಇಂಗ್ಲೀಷು ಮತ್ತು ಬೇರೆ ಬೇರೆ ಸ್ಕಿಲ್ಗಳನ್ನು ಬೆಳೆಸ್ಕೊಳ್ಳೋದ್ರ ಕಡೆ ಮೊದಲು ಫೋಕಸ್ ಮಾಡಿ, ಆಮೇಲೆ ಇಂಥ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿ. ಯಾವತ್ತಿದ್ರೂ ಹೇಳೋದದೇ ನಾನು. ಸೊ ಆಪರ್ಚುನಿಟಿ ಕಾಸ್ಟ್ ಜಾಸ್ತಿ ಇದೆ ಇಲ್ಲಿ ಅಂತ ನನ್ನದೇ ಅನುಭವದಲ್ಲಿ ನಾನು ನೋಡೋದಾದರೆ, ಈಗ ನಾನೇ ಒಂದು ಕಡೆ ಜಾಬ್ ಮಾಡ್ತಾ ಇದ್ದೆ, ಆಮೇಲೆ ಈ ಕಡೆ ಈ ಫೀಲ್ಡಿಗೆ ಬಂದ ಮೇಲೆ ಮತ್ತೆ ನಾನು ಈಗ ಇನ್ಫೋಸಿಸಿಗೆ ಹೋದರೆ ಸೇರಿಸ್ಕೊಳ್ಳಲ್ಲ ನನ್ನ. ಮೊದಲು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಮತ್ತೆ ಇನ್ಫೋಸಿಸಿಗೆ ಹೋದ್ರೆ ಸೇರಿಸ್ಕೊಳ್ಳೋದಿಲ್ಲ. ಇಷ್ಟು ವರ್ಷ ಏನು ಮಾಡಿದೆ ಅಂತ ಕೇಳ್ತಾರೆ.
ನಾನು ಇಂಥ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರೂ ನನ್ನನ್ನು ಎಲ್ಲೂ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ಅಂದರೆ ಏನಾದರೂ ಒಂದು ಮಾಡಿರಬೇಕು ಒಂದು ಫೀಲ್ಡಲ್ಲಿ. ಈಗ ಈ ಫೀಲ್ಡಲ್ಲಿ ಟೀಚಿಂಗ್ ಮಾಡಲಿಕ್ಕೆ ನಾನು ಓದ್ತಾ ಇದ್ದೇನೆ ಅಥವಾ ನಾನು ಓದಿದ್ದೇನೆ, ಅದು ಆ ಒಂದು ಸ್ಕಿಲ್ ನನ್ನ ಹತ್ರ ಇರಬಹುದು. ಅಂದರೆ ಈ ಸ್ಕಿಲ್ಲಿಂದ ಇನ್ಫೋಸಿಸಿಗೆ ಹೋದರೆ ಕೆಲಸ ಕೊಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ಅದನ್ನು ನೋಡ್ಕೋಬೇಕು ನೀವು. ಆಪರ್ಚುನಿಟಿ ಕಾಸ್ಟ್ ಅಂತಂದರೆ ಇಲ್ಲಿ ಯಾವುದೋ ಒಂದು ಸಮಯವನ್ನು ಕೊಡ್ತಾ ಇದ್ದೀರಿ, ಆ ಸಮಯದಿಂದ ನಿಮಗೆ ಇನ್ಯಾವುದೋ ಮಿಸ್ ಆಗ್ತಾ ಇದೆ. ಮಿಸ್ ಆಗೋದು ಇಂಪಾರ್ಟೆಂಟಾ ಅಥವಾ ಇದು ಇಂಪಾರ್ಟೆಂಟಾ ಥಿಂಕ್ ಮಾಡಬೇಕಾಗತ್ತೆ. ಕೇಳಿದ ತಕ್ಷಣ ಭಯ ಪಟ್ಕೊಂಡು ಏನು ಮಾಡೋದು, ಸಡನ್ನಾಗಿ ಭಯ ಪಡೋದ್ರಿಂದ ಏನು ಯೂಸ್ ಇಲ್ಲ. ಹಾಳೆ ತಗೊಂಡು ನಿಮ್ಮ ಹತ್ರ ಏನೇನು ಚಾಯ್ಸ್ ಇದೆ, ಯಾವುದು ಬೆಸ್ಟು ಅನ್ನೋದನ್ನು ಥಿಂಕ್ ಮಾಡಿ. ಮತ್ತು ಯಾವ ಕೆಲಸನೂ ದೊಡ್ಡದಲ್ಲ ಸಣ್ಣದಲ್ಲ, ಏನಾದರೂ ಒಂದು ಮಾಡೋದು, ಒಳ್ಳೆ ಕೆಲಸ ಮಾಡೋದು ಇಂಪಾರ್ಟೆಂಟ್. ಇದಾದಮೇಲೆ ಆಪರ್ಚುನಿಟಿ ಕಾಸ್ಟ್ ಆ್ಯಂಡ್ ದಿ PPF ಅಂತಂದರೆ ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಫ್ರಂಟಿಯರ್ ಅಂತ. ಇಲ್ಲಿ ನೋಡಿ, ಗೂಡ್ಸ್ ವೈ ಮಷೀನ್ಸ್, ಗೂಡ್ಸ್ ಎಕ್ಸ್ ಅಂತಂದರೆ ಫುಡ್. ಟು ಪ್ರೊಡ್ಯೂಸ್ ಮೋರ್ ಆಫ್ ಫುಡ್ ವಿ ಗಿವ್ ಅಪ್ ಸಮ್ ಮಷೀನ್ಸ್. ಈಗ ಒಂದು ಕಂಪ್ನಿ ಇದೆ, ನಾನು ಇಲ್ಲಿ ಗೂಡ್ಸು ಮಷೀನ್ಸು ಇದನ್ನು ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸಿಂಪಲ್ ಆಗಿ ನೀವೇ ಒಂದು ಸಂಜೆ ಟೀ ಸ್ಟಾಲು ಕಾಫಿ ಸ್ಟಾಲು ಯಾವ್ದಾದ್ರು ಒಂದು ಇಟ್ಕೊಂಡಿದ್ದೀರಿ. ಸಂಜೆ ಹೋಗ್ತಾರಲ್ವ, ಈಗ ಒಂದು ಹೋಟೆಲ್ ಇದೆ ನಿಮ್ಮದು, ಹೋಟೆಲ್ ಅಂತ ಇಟ್ಕೊಳ್ಳೋಣ, ಓಕೆನಾ? ನಿಮ್ಮದು ಒಂದು ಹೋಟೆಲ್ ಬಿಸ್ನೆಸ್ ಇದೆ. ಈಗ ಕಸ್ಟಮರ್ ಬರ್ತಾರೆ, ನಿಮ್ಮ ಹತ್ರ 2 ಚಾಯ್ಸ್ ಇದೆ. ಒಂದು ಟೀಗೆ ತುಂಬ ಕಸ್ಟಮರ್ ಇದ್ದಾರೆ ಅಂತಂದರೆ ಟೀ ಮಾಡೋದು, ಇಲ್ಲಾಂದರೆ ಕಾಫಿ ಮಾಡೋದು, ಓಕೆನಾ? ಯಾವುದಕ್ಕೆ ಜಾಸ್ತಿ ಕಸ್ಟಮರ್ ಇದ್ದಾರೆ ಅಂತ ನೋಡಿಕೊಂಡು ನೀವು ಚೂಸ್ ಮಾಡ್ತೀರಿ. ಟೀನೇ ನೀವು ತುಂಬ ಜಾಸ್ತಿ ಮಾಡ್ಲಿಕ್ಕೆ ಹೊರಟ್ರೆ ಕಾಫಿ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಮಿಲ್ಕು ಅಥವಾ ಅದಕ್ಕೆ ಬೇಕಾಗಿರೋ ಖರ್ಚನ್ನ ನೀವು ನೋಡಬೇಕಾಗತ್ತೆ ಅಲ್ವಾ? ಟೀಗೆ ತುಂಬ ಇನ್ವೆಸ್ಟ್ ಮಾಡಿದರೆ ಕಾಫಿಗೆ ಅಷ್ಟು ಹಣ ಇರೋದಿಲ್ಲ. ಸೊ ಕಾಫಿಗೆ ಇನ್ವೆಸ್ಟ್ ಮಾಡಿದರೆ ಟೀಗೆ ಇರೋದಿಲ್ಲ. ಸೊ ಆವಾಗೇನು ಮಾಡಬೇಕಾಗತ್ತೆ, ನೀವು ಸ್ವಲ್ಪ ದಿನ ಅನಲೈಸ್ ಮಾಡಬೇಕಾಗತ್ತೆ. ಯಾವುದಕ್ಕೆ ಎಷ್ಟು ಕಸ್ಟಮರ್ ಇದ್ದಾರೆ ಅದನ್ನು ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ಬೆಸ್ಟ್ ಆಪ್ಷನ್ ಯಾವುದು ಅಂತ. ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಏನು ಹೇಳುತ್ತೆ ಅಂತಂದರೆ, ನೀವು ನೋಡಿ 80, ಇಲ್ಲಿ ನಾನು ಈ ಮಷಿನ್ಗಳ ಎಕ್ಸಾಂಪಲ್ ಬದಲು ಟೀ ಮತ್ತು ಕಾಫಿದೇ ತಗೊಳ್ತೇನೆ. ಇಲ್ಲಿ ಟೀ ಅಂತ ಇಟ್ಕೊಳ್ಳಿ, ಇದು ಕಾಫಿ ಅಂತ ನೀವು ಕನ್ಸಿಡರ್ ಮಾಡಿ. ಈಗ ಹಾಲು ಮತ್ತು ನೀರು ಏನೇನು ಬೇಕು ನೋಡಿ, ಗ್ಯಾಸ್ ಸ್ಟವ್, ಅದಕ್ಕೂ ಸಹ ಈಗ ರೇಟ್ ಇದೆ ಅಲ್ವಾ? ರೇಟ್ ಇದೆ ಅಂತಂದರೆ ಫ್ರೀಯಾಗಿ ಸಿಗ್ಬೋದು, ಆದರೆ ಅದಕ್ಕೂ ಸಹ ಬೇಡಿಕೆ ಇದೆ. ತುಂಬ ರಿಸೋರ್ಸ್ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕಾಗತ್ತೆ. ಸೊ ನೀವು 80 ರೂಪೀಸನ್ನು ಅಥವಾ 80 ಕಪ್ ಆಫ್ ಕಾಫಿ ಮಾಡಿದರೆ ಅವಾಗ ಟೀ ಮಾಡಲಿಕ್ಕೆ ಮತ್ತೇನೂ ಉಳಿಯೋದಿಲ್ಲ, ಟೀ 0 ಆಗುತ್ತೆ. ಅದೇ 60 ಟೀನೇ ಮಾಡಿದರೆ ಕಾಫಿ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನೀವು ಒಂದು ಮಿಡ್ಲ್ ಪಾಯಿಂಟಿಗೆ ಬರ್ತೀರಿ. ಮಿಡ್ಲ್ ಪಾಯಿಂಟ್ ಅಂದರೆ ಒಂದು ಬಿ ಅಂತ ಇಟ್ಕೊಳ್ಳಿ. 40 ಟೀ ಮಾಡ್ತೀರಿ, 40 ಕಾಫಿ ಮಾಡ್ತೀರಿ, ಅಥವಾ ಒಂದು 50 ಕಾಫಿ ಮಾಡ್ತೀರಿ. ಸೊ ಈ ರೀತಿ ಸಹ ಮಾಡಬಹುದು. ಆದರೆ ರಿಸೋರ್ಸ್ಗಳು ಲಿಮಿಟೆಡ್ ಆಗಿರೋದ್ರಿಂದ ಟೀಗೆ ಹಾಕಿದಂತಹ ಹಾಲು, ಅಲ್ಲಿ ಸ್ಪೆಂಡ್ ಮಾಡಿದಂತಹ ಒಂದು ಎನರ್ಜಿ ಮತ್ತೆ ಸಿಕ್ಕೋದಿಲ್ಲ. ಕಾಫಿಗೆ ನೀವೇನು ಇನ್ವೆಸ್ಟ್ ಮಾಡ್ತೀರೋ ಅದು ಮತ್ತೆ ವಾಪಸ್ ಬರೋದಿಲ್ಲ. ಸೊ ಒಂದು ಮಾಡ್ತೀರಾ ಅಂತಂದರೆ ಇನ್ನೊಂದನ್ನು ಬಿಟ್ಕೊಡ್ಬೇಕಾಗತ್ತೆ. ಎರಡನ್ನೂ ಮ್ಯಾನೇಜ್ ಮಾಡೋದು ನಿಮ್ಮ ಕೈಲಿ ಇರುತ್ತೆ. ಅದಕ್ಕೆ ನೀವು ಮಾರ್ಕೆಟ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಹಾಗಾಗಿ ಆಪರ್ಚುನಿಟಿ ಕಾಸ್ಟ್ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಬರೀ ಎಕ್ಸಾಮಿಗೆ ಮಾತ್ರ ಅಲ್ಲ, ರಿಯಲ್ ಲೈಫಲ್ಲೂ ಪ್ರತಿ ಹಂತದಲ್ಲೂ ಚೆನ್ನಾಗಿ ಅನಲೈಸ್ ಮಾಡ್ತಾ ಇರಿ. ಯಾವುದು ಮಾಡಿದರೆ ಒಳ್ಳೆಯದು. ಲಿಮಿಟೆಡ್ ರಿಸೋರ್ಸ್ ಇದೆ, ಯಾವತ್ತೂ ಅದು ನಮಗಿರುವಂಥ ಪ್ರಾಬ್ಲಮ್ ಅಥವಾ ಕನ್ಸ್ಟ್ರೇಂಟ್. ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಅದನ್ನು ಮಾಡಲಿಕ್ಕೆ ಏನನ್ನು ಬಿಟ್ಕೊಡ್ತಾ ಇದ್ದೀವಿ ಅಂತ ನೋಡಬೇಕಾಗತ್ತೆ. ಚೆನ್ನಾಗಿ ಚೂಸ್ ಮಾಡಿದರೆ ಎಫಿಷಿಯನ್ಸಿ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಲ್ವಾ? ಎಲ್ಲ ಇಕನಾಮಿಕ್ ಡಿಸಿಷನ್ಸ್ ಇಂಡಿವಿಜುವಲ್ ಲೆವೆಲಲ್ಲಿ ಇರಬಹುದು, ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು, ಎಲ್ಲ ಕಡೆನೂ ಈ ಒಂದು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಚೆನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಎಕಾನಮಿ ಗ್ರೋ ಆಗುತ್ತೆ, ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಆಗುತ್ತಾ ಹೋಗುತ್ತೆ. ಸೊ ಎಲ್ಲ ಕಡೆನೂ ಇದು ಬರುತ್ತೆ. ಈಗಾಗಲೇ ಹೇಳಿದ ಹಾಗೆ ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಆಪರ್ಚುನಿಟಿ ಕಾಸ್ಟ್ ಇಸ್ ದಿ ವ್ಯಾಲ್ಯೂ ಆಫ್ ದಿ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಫಾರ್ ಗಾನ್. ಕೈಗೆ ಸಿಗದೇ ಇರೋದು ಅದರ ವ್ಯಾಲ್ಯೂ. ಇಟ್ ಅರೈಸಸ್ ಬಿಕಾಸ್ ರಿಸೋರ್ಸಸ್ ಆರ್ ಲಿಮಿಟೆಡ್, ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಎವ್ರಿ ಡಿಸಿಷನ್ ಇನ್ವಾಲ್ವ್ಸ್ ಅ ಟ್ರೇಡ್ ಆಫ್. ಒಂದು ಡಿಸೈಡ್ ಮಾಡಿದ್ರಿ ಅಂತಂದರೆ ಏನಾದರೂ ಕಳ್ಕೊಳ್ಬೇಕಾಗತ್ತೆ.
ಸ್ಮಾರ್ಟ್ ಡಿಸಿಷನ್ಸ್ ಕನ್ಸಿಡರ್ ಬೋತ್ ಬೆನಿಫಿಟ್ಸ್ ಆ್ಯಂಡ್ ಆಪರ್ಚುನಿಟಿ ಕಾಸ್ಟ್. ಚೆನ್ನಾಗಿ ಡಿಸೈಡ್ ಮಾಡೋರು ರ್ಯಾಷನಲ್ ಆಗಿ ಥಿಂಕ್ ಮಾಡ್ತಾರೆ, ಎಮೋಷ್ನಲ್ ಆಗಿರೋದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆಪರ್ಚುನಿಟಿ ಕಾಸ್ಟ್ ಇಸ್ ದಿ ಕೀ ಟು ಮೇಕಿಂಗ್ ಬೆಟರ್ ಪರ್ಸನಲ್, ಬಿಸ್ನೆಸ್ ಆ್ಯಂಡ್ ಪಾಲಿಸಿ ಡಿಸಿಷನ್ಸ್. ಅಲ್ವಾ? ರಿಯಲ್ ಲೈಫಲ್ಲಿ ಎಲ್ಲ ಕಡೆನೂ ಸ್ಟೂಡೆಂಟಿಗೆ ಅಪ್ಲೈ ಆಗುತ್ತೆ, ಬಿಸ್ನೆಸ್ ಮಾಡೋರಿಗೆ, ಗೌರ್ಮೆಂಟು, ಫ್ಯಾಮಿಲಿ, ಎಲ್ಲ ಕಡೆನೂ ಎವ್ರಿ ಡೇ, ಎವ್ರಿ ಚಾಯ್ಸ್, ಎವ್ರಿವೇರ್ ಆಪರ್ಚುನಿಟಿ ಕಾಸ್ಟ್ ಇಸ್ ಆಲ್ವೇಸ್ ದೇರ್. ಸೊ ಥಿಂಕ್ ಬಿಫೋರ್ ಯು ಚೂಸ್, ಬಿಕಾಸ್ ಎವ್ರಿ ಚಾಯ್ಸ್ ಯು ಮೇಕ್ ಮೀನ್ಸ್ ಗಿವಿಂಗ್ ಅಪ್ ಸಮಥಿಂಗ್ ವ್ಯಾಲ್ಯೂಯೇಬಲ್. ಥಿಂಕ್ ಮಾಡಿ, ಈ ಕಾನ್ಸೆಪ್ಟ್ ಬಗ್ಗೆ ಥಿಂಕ್ ಮಾಡಿ, ಅಪ್ಲೈ ಮಾಡಿ ಕರೆಕ್ಟಾಗಿ ಲೈಫಲ್ಲಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.